ದಿನದಿಂದ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ನಂಜು ಮನೆಗೆ, ದೇವರಾರಿಗೆ, ಪ್ರವಾಸಕ್ಕೆ ಎಲ್ಲ ಕೂಡ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯುವಕರಿಗೆ ಉದ್ಯೋಗ ಸಿಗುವವರೆಗೂ ಚಂದ್ರಪ್ರಕಾಶ್ ಪಾಟೀಲ್ ಅವರು 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಹೀಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಮಾಡುವಂತಹ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಸಂಸ್ಕೃತಿ ಮಂತ್ರಿ ಶಿವರಾಜ್ ತಂಗಡಿಯವರು ಇವತ್ತು ನಮ್ಮ ಸಾಧನೆಗಳ ಬಗ್ಗೆ ನೀವೆಲ್ಲ ಏನು ಕೃಷಿಗೋಸ್ಕರ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ತಿಳಿಸುತ್ತೇವೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿ ಒಂದು ಗೇಟ್ ಹೊಡೆದಾಗ ಬಂದು ಮಾತಾಡಿದೆ. ಇವತ್ತು ಆಕಾಶಕ್ಕೆ ಏಣಿ ಇಲ್ಲ, ಸಮುದ್ರಕ್ಕೂ ಸೇತುವೆ ಇಲ್ಲ. ಆದರೆ ನಮ್ಮ ರಾಯಚೂರು ನಾಡು ಈ ಭತ್ತದ ಬೀಡು, ಇದಕ್ಕೆ ನಿಮ್ಮ ಏನು ಭತ್ತ ಬೆಳೀತಾ ಇದ್ದೀರಿ, ನಮ್ಮೆಲ್ಲರ ಬದುಕಿಗೆ ನೀವೆಲ್ಲ ಒಂದು ಶಕ್ತಿ ಕೊಡ್ತಾ ಇದ್ದೀರಿ ಅಂತ ನಾಡಿಗೆ ಇವತ್ತು ಬಂದು ಇಂಥ ಸಂಭ್ರಮ ಆಚರಣೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದನ್ನೇ ಹೇಳಿದ್ದು. ಇದು ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ದೇಶದ ಇತಿಹಾಸದಲ್ಲಿ ಈ ರಾಯಚೂರಿನ ಇತಿಹಾಸ ಕೂಡ ಮೆರೆತಾ ಇದೆ. ಆಭರಣಗಳು ನಮ್ಮ ಹೊಟ್ಟಿ ಗೋಲ್ಡ್ ಅಧ್ಯಕ್ಷರು ಇದ್ದಾರೆ, ನಮ್ಮ JB ಪಾಟೀಲ್. ಬೆಳಗ್ಗೆ ಹೋಗೋಣ ಅಂತ ನಾನು ಆಸೆ ಪಟ್ಟಿದ್ದೇನೆ. ಆಭರಣ ರೂಪ ಬೇರೆ ಬೇರೆ, ಆದರೆ ಅದನ್ನು ಮಾಡುವಂತ ಚಿನ್ನ ಒಂದೇ. ಏಟ್ ಬೇಕಾದಷ್ಟು ಬೆಂಡಾಗ್ತದೆ. ಇವತ್ತು ಪ್ರಾಂತ್ಯಗಳು ಬೇರೆ ಬೇರೆ. ನಾನು ಯಾವಾಗ ಒಂದು ಮಾತಾಡ್ತಾ ಇದ್ದೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅನುಭವ ಹೇಳಿ. ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ನಂಜು ಮನೆಗೆ, ದೇವರಾರಿಗೆ, ಪ್ರವಾಸಕ್ಕೆ ಎಲ್ಲ ಕೂಡ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯುವಕರಿಗೆ ಉದ್ಯೋಗ ಸಿಗುವವರೆಗೂ ಚಂದ್ರಪ್ರಕಾಶ್ ಪಾಟೀಲ್ ಅವರು 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಹೀಗೆ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ಮಾಡುವಂತಹ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಸಂಸ್ಕೃತಿ ಮಂತ್ರಿ ಶಿವರಾಜ್ ತಂಗಡಿಯವರು ಇವತ್ತು ನಮ್ಮ ಸಾಧನೆಗಳ ಬಗ್ಗೆ ನೀವೆಲ್ಲ ಏನು ಕೃಷಿಗೋಸ್ಕರ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಯಾವ ರೀತಿ ಟೀಕೆಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ತಿಳಿಸುತ್ತೇವೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿ ಒಂದು ಗೇಟ್ ಹೊಡೆದಾಗ ಬಂದು ಮಾತಾಡಿದೆ. ಇವತ್ತು ಆಕಾಶಕ್ಕೆ ಏಣಿ ಇಲ್ಲ, ಸಮುದ್ರಕ್ಕೂ ಸೇತುವೆ ಇಲ್ಲ. ಆದರೆ ನಮ್ಮ ರಾಯಚೂರು ನಾಡು ಈ ಭತ್ತದ ಬೀಡು, ಇದಕ್ಕೆ ನಿಮ್ಮ ಏನು ಭತ್ತ ಬೆಳೀತಾ ಇದ್ದೀರಿ, ನಮ್ಮೆಲ್ಲರ ಬದುಕಿಗೆ ನೀವೆಲ್ಲ ಒಂದು ಶಕ್ತಿ ಕೊಡ್ತಾ ಇದ್ದೀರಿ ಅಂತ ನಾಡಿಗೆ ಇವತ್ತು ಬಂದು ಇಂಥ ಸಂಭ್ರಮ ಆಚರಣೆ ಮಾಡುವಂತ ಒಂದು ಭಾಗ್ಯ ಸಿಕ್ಕಿದೆಯಲ್ಲ, ಇದನ್ನೇ ಹೇಳಿದ್ದು. ಇದು ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ದೇಶದ ಇತಿಹಾಸದಲ್ಲಿ ಈ ರಾಯಚೂರಿನ ಇತಿಹಾಸ ಕೂಡ ಮೆರೆತಾ ಇದೆ. ಆಭರಣಗಳು ನಮ್ಮ ಹೊಟ್ಟಿ ಗೋಲ್ಡ್ ಅಧ್ಯಕ್ಷರು ಇದ್ದಾರೆ, ನಮ್ಮ JB ಪಾಟೀಲ್. ಬೆಳಗ್ಗೆ ಹೋಗೋಣ ಅಂತ ನಾನು ಆಸೆ ಪಟ್ಟಿದ್ದೇನೆ. ಆಭರಣ ರೂಪ ಬೇರೆ ಬೇರೆ, ಆದರೆ ಅದನ್ನು ಮಾಡುವಂತ ಚಿನ್ನ ಒಂದೇ. ಏಟ್ ಬೇಕಾದಷ್ಟು ಬೆಂಡಾಗ್ತದೆ. ಇವತ್ತು ಪ್ರಾಂತ್ಯಗಳು ಬೇರೆ ಬೇರೆ. ನಾನು ಯಾವಾಗ ಒಂದು ಮಾತಾಡ್ತಾ ಇದ್ದೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಅನುಭವ ಹೇಳಿ. ಎಲ್ಲ ಜಾತಿಯ ಎಲ್ಲ ಧರ್ಮದ ಜನ ನಾವೆಲ್ಲ ಇಲ್ಲಿ ಸೇರಿದ್ದೇವೆ.
ಕಲೆಗಳು ಬೇರೆ ಬೇರೆ ಇರ್ಬೋದು, ಆದರೆ ಕಲಾವಿದರು ಮಾತ್ರ ಒಂದೇ. ಕಲಾವಿದರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ. ಇವತ್ತು ನಾವು ಅವಕಾಶವನ್ನು ಪಡೆಯುವಂತ ನೀವೆಲ್ಲರೂ ಕೂಡ ಇವತ್ತು ಬಹಳ ಅದೃಷ್ಟವಂತಿದ್ದೀರಿ. ಅವಕಾಶ ಸೃಷ್ಟಿಸಿಕೊಳ್ಳದೆ ನೀವೆಲ್ಲ ಬುದ್ಧಿವಂತರು. ಆದ್ರಿಂದ ಬದುಕಿನಿಂದ ಎಲ್ಲರೂ ಕೂಡ ತಾವೆಲ್ಲ ಹಗಲು ರಾತ್ರಿ ಶ್ರಮವನ್ನ ಪಡ್ತಾ ಇದ್ದೀವಿ. ಇದು ಒಂದು ದೊಡ್ಡ ರೈತರ ನಾಡಿ. ಕುಡಿಯುವುದಕ್ಕೆ ಕೃಷಿ ನೀರನ್ನ ಕೊಡ್ತಾ ಇರುವಂತ ಜನ, ತಲೆ ಮೇಲೆ ಸೂರಿಗೋಸ್ಕರ ಹೋರಾಟವನ್ನು ಮಾಡ್ತಾ ಇರುವಂತ ಜನ, ಹಸ್ದಾಗ ಅನ್ನವನ್ನು ಕೊಟ್ಟು ಬದುಕಿದಾಗ ಶಿಕ್ಷಣವನ್ನು ಕೊಡುವಂತ ಈ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೀವಿ. ಇವತ್ತು ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನನ್ನ ಮೇಲೆ ಒತ್ತಡವನ್ನು ತಂದು ಕೊನೆಯವರೆಗೂ ಕೂಡ ಕೈವರೆಗೂ ನೀರನ್ನು ಕೊಡಬೇಕು. ನಿಮ್ಮ ಕಾಲದಲ್ಲಿ ಇವತ್ತು ಏನು 33 TMC ನೀರು 30 TMC ನೀರು ಹಾಳಾಗ್ತಾ ಇದೆ. ಇವತ್ತು ಆಂಧ್ರ ಪ್ರದೇಶ ಮುಖಾಂತರ ಸಮುದ್ರಕ್ಕೆ ಹೋಗ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತೇಳಿ ನನ್ನ ಮೇಲೆ ಒತ್ತಡವನ್ನು ತಂದಿದ್ದಾರೆ. ಆದರೆ ನಾನು ಅವರ ವಾದಕ್ಕೆ ಬದ್ಧರಾಗಿದ್ದೇನೆ. ಆದರೆ ಆಂಧ್ರ ಪ್ರದೇಶ ಇವತ್ತು ಮುಖ್ಯಮಂತ್ರಿಗಳು ನನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಆ ಅವಕಾಶ ಕೊಟ್ರೆ ಆ 30 TMC ನೀರನ್ನ ನಿಲ್ಲಿಸಿ ನಿಮ್ಮೆಲ್ಲರೂ ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡೇ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಇವತ್ತು ತಮ್ಮೆಲ್ಲರೂ ಕೂಡ ಅನೇಕ ನಮ್ಮ ಏನು ಒಂದು ಚಾನೆಲ್ಗಳಿವೆ, ಆ ಚಾನೆಲ್ಗಳ ಅಕ್ಕಪಕ್ಕದಲ್ಲಿ ಯಾವ ರೀತಿ ನೀರು ದುರುಪಯೋಗ ಹಾಕೊಂಡು ಕೊನೆ ಹೆಣ್ಣಿಗೆ ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತು ನಾವು ಹೊಸ ಕಾನೂನನ್ನು ತೆಗೆದುಕೊಂಡು ಬಂದಿದ್ದೇವೆ. ಆ ಕಾನೂನನ್ನ 500 ಮೀಟರ್ಗೂ ಯಾರು ಬೋರ್ವೆಲ್ ಹಾಕಬಾರ್ದು, ಮೋಟರ್ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ತೆಗೆದುಕೊಂಡು ಬಂದಿದ್ದೇವೆ. ನೀವೆಲ್ಲ ರೈತರುಗಳೆಲ್ಲ ನೀವು ಸಹಾಯ ಮಾಡಬೇಕು. ಮೊನ್ನೆ ಹೋದ ಸರ್ತಿ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಬಂದಿದ್ದೆ. ನಮ್ಮ ಬೋಸರಾಜ್ ಅವರೆಲ್ಲ ಬಂದು ಕರ್ಕೊಂಡು ಶಾಸಕರೆಲ್ಲ ಕರ್ಕೊಂಡು ಹೋಗಿ ಅಲ್ಲೋಗಿ ಬಂಗಾರಪುರ ಕೆರೆ 300 ಕೋಟಿ ರೂಪಾಯಿ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದ್ದಾರೆ. ಕಾರ್ಯರೂಪಕ್ಕೆ ಬರ್ತಾ ಇದೆ. ಹಂಗೆ ಏನಾದ್ರು ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಮುಂದಿನ ಏನು ನಾನು ಅವಧಿಯಲ್ಲಿ ಏನು ಎಲ್ಲ 7 ಗೇಟ್ಗಳನ್ನ ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಬದ್ಧವಾಗಿದ್ದೇವೆ. ಆ ಕೆಲಸವನ್ನು ಮಾಡೇ ಕೊಡ್ತೇವೆ. ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ಈ ಜಿಲ್ಲೆಯಲ್ಲಿ ಹಿಂದೆ ಕೂಡ ನಾವು ಮಿಡ್ ಡೇ ಮೀಲ್ ಕಾರ್ಯಕ್ರಮ ಮಾಡಿದ್ವು, ನರೇಗಾ ಕಾರ್ಯಕ್ರಮವನ್ನು ಮಾಡಿದ್ವು, ಶಿವಶಕ್ತಿ ಕಾರ್ಯಕ್ರಮವನ್ನು ಈ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ವು. ಅತಿ ಹಿಂದುಳಿದ ವರ್ಗ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಮೆಲ್ಲರಿಗೋಸ್ಕರ ಹೋರಾಟವನ್ನು ಮಾಡಿ 371 ತಂದು ನಿಮ್ಮೆಲ್ಲರ ಬದುಕಿಗೆ ಒಂದು ದೊಡ್ಡ ಬದಲಾವಣೆಯನ್ನು ತಂದಿದ್ದಾರೆ. ನೀವೆಲ್ಲರೂ ಕೂಡ ಅವರು ಶಾಶ್ವತವಾಗಿ ಅವರ ಹೆಸರಿನಲ್ಲಿ ಇವತ್ತು ಮಹಾತ್ಮ ಗಾಂಧೀಜಿಯವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾವ ರೀತಿ ನೆನೆಸ್ಕೊಂಡು ಇಟ್ಟಿದ್ದೀರೋ ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಅವರ ಹೆಸರು ಚಿರಾಯವಾಗಿ ಇಳಿಸ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂದವರೇ, ಇದು ರಾಷ್ಟ್ರಕೂಟರ ಕಲ್ಯಾಣ. ಚಾಲುಕ್ಯರು ಎಲ್ಲರೂ ಕೂಡ ಇಲ್ಲಿ ಚೋಳರು, ಎಲ್ಲರೂ ಕೂಡ ಕಾಕತೀಯರು, ಎಲ್ಲರೂ ಕೂಡ ವಿಜಯನಗರದ ಅರಸನಲ್ಲಿ ಆಳಿದಂತಹ ಒಂದು ಭೂಮಿ. ಎಲ್ಲ ಧರ್ಮದ ನಾಯಕರು ಕೂಡ ಈ ಭಾಗವನ್ನು ಆಳಿದಂತಹ ಒಂದು ಪವಿತ್ರವಾದಂತಹ ಭೂಮಿ. ಇವತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನು ನಾವು ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಇವತ್ತು ಹಾಸ್ಪಿಟಲ್ ವಿಚಾರದಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಐತಿಹಾಸಿಕವಾದಂತಹ ತೀರ್ಮಾನ ತೆಗೆದುಕೊಂಡು ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲೇಬೇಕು ಅನ್ನೋದನ್ನು ಅವರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಇದಲ್ಲದೆ ಏಮ್ಸ್ ಇಲ್ಲಿಗೆ ಆಗಲೇಬೇಕು ಅಂತೇಳಿ ಅವರು ಕೂಡ ಸಂಕಲ್ಪವನ್ನು ಮಾಡಿ ನಮ್ಮ ಸರ್ಕಾರದವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಬಂದಿದ್ದೇವೆ. ಇದಲ್ಲದೆ ಏರ್ಪೋರ್ಟ್, ರಾಜೀವ್ ಗಾಂಧಿ ಹಾಸ್ಪಿಟಲ್, ಈ ರೀತಿ ಎಲ್ಲ ಕೂಡ ಮಾಡಿ ಮೊನ್ನೆ ಇದನ್ನ ಕಾರ್ಪೊರೇಷನ್ ಕೂಡ ಇದನ್ನ ಹೊಸದಾಗಿ
CMC ಕಾರ್ಪೊರೇಷನ್ ಏರಿಸಿ ಈ ಭಾಗದ ಜನರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳು ನಿಂತ್ಕೊಂಡು ಈ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನ ತಾವೆಲ್ಲ ಸೇರಿ ಇನ್ನ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥಿ ಇಷ್ಟು ದೊಡ್ಡ ವಿಜೃಂಭಣೆಯಿಂದ ತಾವು ಮಾಡ್ತಾ ಇದ್ದೀರಿ. ಮುಂದಿನ ದಿನದಲ್ಲಿ ಏನು ನಮ್ಮ ಗ್ಯಾರಂಟಿಗಳು ಯಾವ ರೀತಿ ನಿಮ್ಮ ಬದುಕನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಏಕೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಬೆಲೆಗಳು ಗಗನಕ್ಕೋಯ್ತು, ನಿಮ್ಮ ಆದಾಯ ಪಾತಾಳಕ್ಕೋಯ್ತು. ಇದನ್ನು ರಕ್ಷಣೆ ಮಾಡಲಿಕ್ಕೆ ನಾವಿಂದ ಒಂದು ಪವಿತ್ರವಾದಂತಹ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಕೊಡ್ತಾ ಇದ್ದೇವೆ. ಇದಕ್ಕೆಲ್ಲ ಕೂಡ ನಿಮ್ಮ ಸಹಕಾರ ಇರಲಿ. 100 ದಿನದ 1000 ದಿನ ಆಗಿದೆ ನಮ್ಮ ಸರ್ಕಾರಕ್ಕೆ. 14ನೇ ತಾರೀಕು ಹಾವೇರಿಯಲ್ಲಿ ಆ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವೆಲ್ಲ ಕೂಡ ಮುಖಂಡಗಳು ಬರಬೇಕು ಅಂತೇಳಿ ಪ್ರಾರ್ಥಿಸಿ ಈ ಸಾಯಂಕಾಲದ ಈ ಒಂದು ಉತ್ಸವ ಕೊನೆ ಉತ್ಸವದಲ್ಲಿ ತಾವೆಲ್ಲ ನಗರಂತ ಹೋಗಿ ಕೊಡಲು ಕೊನೆಗೆ ಕುಪ್ಪಳಿಸಿ ಆ ಸಂತೋಷವನ್ನ ನಾವೆಲ್ಲ ನೋಡಿ ಆ ಸಂತೋಷಕ್ಕೆ ಫಲವಾಗಿ ಮುಂದಿನ ದಿನ ಮತ್ತೆ ಈ ಅಧಿಕಾರ ಈ ಅಸ್ತಿತ್ವಕ್ಕೆ ಶಕ್ತಿ ಕೊಡುವಂತ ಕೆಲಸ ನಾವೆಲ್ಲ ಮಾಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ಭಾಷಣ ಮಾಡಕ್ ಬಂದಿಲ್ಲ. ನಿಮ್ ತರ ನೀವು ಬಹಳ ಖುಷಿಯಿಂದ ಕುಡಿಬೇಕು ಅಂತ ಬಂದಿದ್ದೀರಿ ಅಂತ ನನಗೆ ಗೊತ್ತಿದೆ. ವಿಜಯ್ ಪ್ರಕಾಶ್ ಬರ್ತಾ ಇದ್ದಾರೆ. ಕನಕೋತ್ಸವಕ್ಕೆ ನಾನು ವಿಜಯ್ ಪ್ರಕಾಶ್ ಕರೆದಿದ್ದೆ. ಇಡೀ ದೇಶಕ್ಕೆ ಇಡೀ ನಮ್ಮ ಕರ್ನಾಟಕಕ್ಕೆ ಬಹಳ ಉತ್ತಮವಾದಂತ ಒಳ್ಳೆ ತಂಡ ಲೈವ್ ಬ್ಯಾಂಡ್ ಇಟ್ಕೊಂಡಿರುವಂತ ವಿಜಯ್ ಪ್ರಕಾಶ್ ನಾನು ನೋಡ್ಬೇಕು ಅಂತ ಆಸೆ ಇದ್ದೀನಿ. ಸೊ ಅದನ್ನ ನಾನು ನೋಡೋಣ. ಅದಕ್ಕೆ ತಾನೇ ನೀವೆಲ್ಲ ಬಂದಿರೋದು. ಗೊತ್ತಾಯ್ತು ನೋಡಿ. ಬಂದವಳೆ ವೇದಿಕೆ ಇರುವಂತ ನಮ್ಮ ಜಿಲ್ಲಾ ಮಂತ್ರಿಗಳಾದ ಶರಣಪ್ರಕಾಶ್ ಪಾಟೀಲ್ ಅವರೇ, ನಿಮ್ಮವರೇ ಆದಂತಹ ನನ್ನ ಹಿರಿಯ ಮುಖಂಡರಾದಂತಹ ಬೋಸರಾಜ್ ಅವರೇ, ಶಿವರಾಜ್ ತಂಗಿ ಅವರೇ, ದರ್ದಲ್ ಅವರೇ, ಶಾಸಕರು ಅಂಬರ್ಗೌಡ ಪಾದರ್ನಿ ಅವರೇ, ಮತ್ತೊಬ್ಬರು ಶಾಸಕರಾದಂತಹ ತಿರುವಾಂಗ್ ಅವರೇ, ಸಂಸತ್ ಸದಸ್ಯರಾದಂತಹ ಕುಮಾರ್ ನಾಯ್ಕ ಅವರೇ, ನಮ್ಮ ಜಿಲ್ಲೆಯ ಅಧ್ಯಕ್ಷರು JT ಪಾಟೀಲ್ ಶಾಸಕರಿದ್ದಾರೆ, MLC ವಸಂತ್ ಕುಮಾರ್ ಇದ್ದಾರೆ, ಯುವ ನಾಯಕರಾದಂತಹ ಬಸವನಗೌಡ ಬಾದರ್ನಿ ಅವರಿದ್ದಾರೆ, ಮಲ್ಲಿಕಾರ್ಜುನ ಇದ್ದಾರೆ, ರಾಮಸ್ವಾಮಿ ಇದ್ದಾರೆ, ತಿಮ್ಮಯ್ಯ ಇದ್ದಾರೆ, ಪವನ್ ಕಿಶೋರ್ ಇದ್ದಾರೆ, ಹನುಮಂತಪ್ಪ ಇದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ವಿಶ್ವಟ್ಟು, ಸಾವಿತ್ರಿ, ಎಲ್ಲ ಅನೇಕ ಗಣ್ಯರೆಲ್ಲ ಕೂಡ ಸ್ಟೇಜ್ ಬಂದಿದ್ದಾರೆ. ಇವತ್ತು ಬಹಳ ಜನ ನಮ್ಮ ನಿರ್ದೇಶಕರು ಈಶ್ವರ್ ಕುಮಾರ್ ಅವರು ಕೂಡ ವೇದಿಕೆಯ ಅಧಿಕಾರಿಗಳು ಕೂಡ ಇದ್ದಾರೆ. ಇದೊಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮ. ನಾನು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ, ಜಿಲ್ಲಾ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಏಕೆಂದ್ರೆ ಶರಣರು, ದಾಸರು, ಸಂತರು, ಪರಂಪರೆಯ ನೆಲೆಬೀಡು, ರೈತರನ್ನ ಕಾಪಾಡುವಂತ ಒಂದು ಪವಿತ್ರವಾದಂತಹ ಈ ನೆಲೆ ಕೃಷ್ಣ ತುಂಗಭದ್ರೆಯ ಬೀಡಿದು. ಈ ಹೆಣ್ಣೆದೊರೆ ಖ್ಯಾತಿಯ ರಾಯಚೂರು ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ನಮ್ಮ ತಂದೆಯವರು ಹೇಳಿದಂಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಳಕನ್ನ ಕೊಟ್ಟಂತ ಒಂದು ಪವಿತ್ರವಾದಂತ ನಾಡಿದು. ಅದಲ್ಲದೆ ನಮ್ಮೆಲ್ಲರೂ ಕೂಡ ಉತ್ತಮವಾದಂತಹ ಸೋನಾ ಮಸೂರಿ ಅಕ್ಕಿಯನ್ನು ಕೊಟ್ಟು, ಹತ್ತಿಯನ್ನು ಕೊಟ್ಟು, ಚಿನ್ನವನ್ನ ಕೊಡ್ತಾ ಇರುವಂತಹ ಒಂದು ಪವಿತ್ರವಾದಂತಹ ನೆಲಕ್ಕೆ ಬಂದಿದ್ದೇನೆ. ಪುರಂದರ ದಾಸರು ಒಂದ್ ಕಡೆ ಅವರು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದಪದ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಾಗೆ ನಾನು ನಿಮ್ಮ ಜೊತೆಯಲ್ಲಿ ಈ ರಾಯಚೂರಿಗೆ ಬಂದು ಈ ರಾಯಚೂರು ಉತ್ಸವದಲ್ಲಿ ಪಾಲ್ಗೊಂಡು
ನನ್ನ ಭಾಗ್ಯ ಅಂತ ಹೇಳಿ ನನ್ನ ಭಾವಿಸಿಕೊಳ್ಳುತ್ತೇನೆ. ಬಂದವರೇ, ಇದೊಂದು ಪರಂಪರೆಯ ಬೇರು, ಪ್ರಗತಿಯ ಗುರಿ ಏನಿದೆ. ರಾಯಚೂರು ಉತ್ಸವೇ ನಮ್ಮೆಲ್ಲರ ಹೆಮ್ಮೆ. ಇವತ್ತು ಕಲೆ ಸಂಸ್ಕೃತಿ ಸಂಗಮವೇ ಈ ರಾಯಚೂರಿನ ಉತ್ಸವ. ನಾನು ಕೂಡ ಮೊನ್ನೆ ಕನಕಪುರದಲ್ಲಿ ನಮ್ಮ ತಾಲೂಕು ಮಟ್ಟದ ಕನಕಪುರದ ಉತ್ಸವವನ್ನು ನಾನು ಮಾಡಿದೆ. ಅದು ವಿಭಿನ್ನ ರೀತಿಯಲ್ಲಿ ಮಾಡಿದೆ. ತಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಕಳೆದ 20 ವರ್ಷದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿ ಈ ಕಾರ್ಯಕ್ರಮವನ್ನು ನೋಡಿ ಡಿವಿಜಿ ಅವರು ಮಾತಿರ್ತಾರೆ, ನಗುವುದು ಸಹಜ ಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳಿದ ನಗುಸುವುದು ಅತಿಶಯದ ಪರ್ವ, ನಗಿಸಿ ನಗುತ್ತ ಮಾಡುವ ವರವ ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಹೇಳಿ ನಿಮ್ಮನ್ನೆಲ್ಲ ನಗನಗ್ತಾ ಸಂತೋಷ ಇರಬೇಕು ಅಂತೇಳಿ ಈ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಈ ನಾಡಿನ ನಾದ, ನಮ್ಮ ಜನರ ಸೌಹಾರ್ದ ಈ ರಾಯಚೂರು ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನನಗೆ ನಮ್ಮೆಲ್ಲ ಶಾಸಕರು ಹೇಳಿ ಬಹಳ ಮಂತ್ರಿಗಳು ಬೋಸರಾಜ್ ಮತ್ತು ಚಂದ್ರಪ್ರಕಾಶ್ ಮತ್ತು ಎಲ್ಲ ಎಮ್ಮೆಲ್ಎಗಳು ಹೇಳಿದ್ರು, 3 ದಿನದಿಂದ ಲಕ್ಷಾಂತರ ಜನ ಮಕ್ಕಳ ಸಮೇತ, ಯುವಕರ ಸಮೇತ, ಕ್ರೀಡಾಪಟುಗಳ ಸಮೇತ, ಕೃಷಿಕರು ಎಲ್ಲ ಕೂಡ ಕಲಾವಿದರೆಲ್ಲ ಸೇರಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಈ ಉತ್ಸವದಲ್ಲಿ ಇತಿಹಾಸವನ್ನು ಬರೆದು ಇತಿಹಾಸ ಪುಟಕ್ಕೆ ತಾವೆಲ್ಲ ಸಾಕ್ಷಿಯನ್ನು ಕಟ್ಟಿ ಮಕ್ಕಳ ಭವಿಷ್ಯವನ್ನ ರೂಪವನ್ನು ಮಾಡ್ತಾ ಇದ್ದೀವಿ ಹೇಳಿ ಕೇಳಲು ಬಹಳ ಸಂತೋಷವಾಯಿತು. ಜನಪದವೇ ನಮ್ಮೆಲ್ಲರ ಗುರುತು, ಸಂಸ್ಕೃತಿಯೇ ನಮ್ಮೆಲ್ಲರ ಶಕ್ತಿ. ಇವತ್ತು ಕಲೆ ನಮ್ಮ ಶಕ್ತಿ. ಆದ್ರಿಂದ ಈ ಹಬ್ಬದಲ್ಲಿ ಬೆರೆತು ತಾವೆಲ್ಲ ಈ ಸಂತೋಷವನ್ನ ಪಡ್ಕೊಳ್ಬೇಕು. ನಮ್ಮ ಸರ್ಕಾರ ನಿಮ್ಮನ್ನ ಸಂತೋಷವಾಗಿರಿಸಬೇಕು. ನಾನು ಎಲೆಕ್ಷನ್ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೆ, ಯಾವುದೋ ಒಂದು ಕ್ಷೇತ್ರಕ್ಕೆ ಬಂದಿದ್ದೆ. ಆಗ ಬಂದು ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವಂತ ಈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಅವ್ರು ಮಾತು ಹೇಳಿದ್ರು. ಈ ದಾನ ಧರ್ಮ ಮಾಡುವಂತ ಈ ಅಧಿಕಾರಕ್ಕೆ ಬಂದಕ್ಕೆ ಇಂಥ ಸಂತೋಷ. ಈ ವಿದ್ಯುತ್ ಶಕ್ತಿ ಏನೇ ರಾಜ್ಯಕ್ಕೆ ನೀವು ಕೊಡ್ತಾ ಇದ್ದೀರಿ, ಎಲ್ಲರ ಮನೆಗೂ ಕೂಡ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೀರಿ. ಏನು ಅಕ್ಕಿಯನ್ನು ನೀವು ಬೆಳೀತಾ ಇದ್ದೀರಿ, ಎಲ್ಲರೂ ಕೂಡ 10 kg ಎಲ್ಲರೂ ಸೇರಿ 10 kg ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.